ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಓ ಮೈ ಗಾಡ್, ಇವತ್ತು ಫೈನಲಿ ಚಿನ್ನದ ಬೆಲೆ ಇಳಿಕೆ ಆಗಿದೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ ಅಂತ ಹೇಳ್ಬೋದು. 1 ಗ್ರಾಮ್ಗೆ ಲೆಕ್ಕ ತಗೊಳ್ಳಲ್ಲ ನಾನು, 10 ಗ್ರಾಮ್ಗೆ ಲೆಕ್ಕ ತಗೊಂಡು ನಿಮಗೆ ಭರ್ಜರಿ ಇಳಿಕೆ ಅಂತ ಹೇಳೋದು. ಬಿಕಾಸ್ 1 ಗ್ರಾಮ್ ಆಫ್ಕೋರ್ಸ್ ಯಾರು ಮಾಡಿಸ್ಕೊಳ್ಳಲ್ಲ. ಸೊ 10 ಗ್ರಾಮಿನ ವಿಚಾರವಾಗಿ ನಾವು ಡಿಸ್ಕಷನ್ಸ್ ಮಾಡ್ತಾ ಏನಾಗುತ್ತೆ, ನಮಗೆ ಚಿನ್ನದ ಬೆಲೆ ಜಾಸ್ತಿ ಬೆಲೆಯಲ್ಲಿ ಕಮ್ಮಿ ಆದಾಗ ನಮ್ಗಳಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ. ತುಂಬ ದಿನಗಳಾಗಿತ್ತು ಕಮ್ಮಿ ಆಗಿದೆ ಅಂತ ಹೇಳಿ, ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗಿತ್ತು ಕಮ್ಮಿ ಆಗಿದೆ ಅಂತ ಹೇಳಿ. ಬಟ್ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ. ನಿಮ್ಮೆಲ್ರಿಗೂ ಗುಡ್ ನ್ಯೂಸ್. ತುಂಬ ಜನ ಕಾಯ್ತಾ ಇದ್ದಿದ್ದವ್ರಿಗೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಜೊತೆಗೆ ಚಿನ್ನ ಖರೀದಿ ಮಾಡಬೇಕು ಅಂತ ಇರೋರಿಗೆ ಬೇಸಿಕ್ ಐಡಿಯಾ ಕೂಡ ನನ್ನ ಚಾನಲಿಂದ ಸಿಗ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಮಾರುಕಟ್ಟೆಯ ಬೆಲೆನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 22 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 9,210 ರೂಪಾಯಿ ಆಗಿದೆ. 9,210 ರೂಪಾಯಿ. ನೆನೆ 9,265 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 92,100 ರೂಪಾಯಿ ಆಗುತ್ತೆ. ನೆನೆ 92,650 ಇತ್ತು. ನೆನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 55 ರೂಪಾಯಿ ಬೆಲೆ ಕಮ್ಮಿ ಆಯಿತು. 10 ಗ್ರಾಮಿನ ಚಿನ್ನಕ್ಕೆ 550 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. ಅದನ್ನೇ ಹೇಳಿದ್ದು, 10 ಗ್ರಾಮ್ಗೆ ಲೆಕ್ಕ ತಗೊಂಡಾಗ ನಮಗೆ ಪ್ರೈಸಿಂಗು ಸ್ವಲ್ಪ ವೇರಿಯೇಷನ್ ಅನಿಸಿದಾಗ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ. 10 ಗ್ರಾಮಿನ 22 ಕ್ಯಾರೆಟ್ ಚಿನ್ನಕ್ಕೆ ನಮಗೆ ಆಲ್ಮೋಸ್ಟು 550 ರೂಪಾಯಿ ಇವತ್ತು ಬೆಲೆ ಇಳಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 10,048 ರೂಪಾಯಿ. ಇನ್ನೊಂದು 3-4 ದಿನದಲ್ಲಿ ಕಮ್ಮಿ ಆದರೆ ಮತ್ತೆ 10,000ಕ್ಕಿಂತ ಒಳಗಡೆ ಬಂದುಬಿಡುತ್ತೆ 24 ಕ್ಯಾರೆಟ್ ಚಿನ್ನ. ಸೊ ನಿನ್ನೆ 10,108 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,480,000 ಆಗುತ್ತೆ. ನೆನ್ನೆ 1,01,080 ರೂಪಾಯಿ ಇತ್ತು. ನೆನೆಗೂ ಇವತ್ತಿಗೂ 60 ರೂಪಾಯಿ ಬೆಲೆ ಇಳಿಕೆ ಆಯಿತು. ಸೊ 10 ಗ್ರಾಮಿನ ಚಿನ್ನಕ್ಕೆ 600 ರೂಪಾಯಿ ನಮಗೆ ಬೆಲೆ ಇಳಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,536 ರೂಪಾಯಿ. ನೆನೆ 7,581 ರೂಪಾಯಿ. 10 ಗ್ರಾಮಿನ ಚಿನ್ನ 75,360. ನೆನೆ 75,810. ನೆನೆಗೂ ಇವತ್ತಿಗೂ 45 ರೂಪಾಯಿ ಕಮ್ಮಿ ಆಗಿದೆ. 450 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಸೊ ಇವತ್ತು ಚಿನ್ನದ ಬೆಲೆ ಏನೋ ಕಮ್ಮಿ ಆಯಿತು. ಇದ್ರ ಜೊತೆಗೆ ನಾವು ಬೆಳ್ಳಿಯ ದರನೂ ಸಹ ನೋಡ್ಬಿಡೋಣ. ಯಾಕಂದರೆ ಬೆಳ್ಳಿಯ ದರ ಅಂತೂ ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ಸ್ಗಳು ಆಗ್ತಾ ಇದ್ದಾವೆ ನಮಗೆ. ಸೊ ಇವತ್ತಿನ ಬೆಳ್ಳಿಯ ದರ ನೋಡೋದಾದರೆ ಎಷ್ಟಾಗಿದೆ, 22 ರೂಪಾಯಿ ಕಮ್ಮಿ ಆಗಿದೆ. ಸೊ ಬೆಳ್ಳಿಯ ದರ 110 ರೂಪಾಯಿಗೆ ಬಂದಿದೆ. ಆಲ್ಮೋಸ್ಟ್ ಕಳೆದ 3-4 ದಿನದಿಂದ 113 ರೂಪಾಯಿ ತನಕ ಹೋಗಿತ್ತು. ಇವತ್ತು 110 ರೂಪಾಯಿಗೆ ವಾಪಸ್ ಬಂದಿದೆ. 2 ರೂಪಾಯಿ ಕಮ್ಮಿ ಆಯಿತು. 110, 1,10,000 ರೂಪಾಯಿ ನಿಮಗೆ 1 kg ಬೆಳ್ಳಿ ದರ ಆಗುತ್ತೆ. ಬೆಳ್ಳಿ ನಿಮಗೆ ಯಾವತ್ತು ಬೇಕಾದರೂ ಏರ್ಬೋದು, ಯಾವಾಗ ಬೇಕಾದರೂ ಇಳಿಬೋದು. ಬಟ್ ಚಿನ್ನದಲ್ಲಿ ಇವತ್ತು ನಾವು ಏನು ಕಮ್ಮಿ ಆಗಿದೆ ಅಥವಾ ಇವತ್ತು ಏನು 600 ರೂಪಾಯಿ ಕಮ್ಮಿ ಆಗಿದೆ ಅಂತ ಹೇಳಿ ಖುಷಿ ಪಡ್ತೀವಲ್ಲ, 2 ದಿನದಲ್ಲಿ ಚಿನ್ನದ ಬೆಲೆ ಅಷ್ಟೇ ರಿಕವರಿ ಆಗಿಬಿಡುತ್ತೆ. ಯಾಕಂದರೆ ಕಮ್ಮಿ ಆಯಿತು ಅಂತ ಹೇಳಿದಾಗ 1-2 ದಿನ ಬಿಟ್ಟು ನೋಡೋಷ್ಟೊತ್ತಿಗೆ ಮತ್ತೆ 100 ರೂಪಾಯಿ, ಮತ್ತೆ 150, 200 ರೂಪಾಯಿ ಈ ಥರ ಬೆಲೆ ಏರಿಕೆ ಆದಾಗ ಈ ಕಡೆ ಏನು ಕಮ್ಮಿ ಆಯಿತು ಆ ಕಡೆ ಅಷ್ಟೇ ನಮಗೆ ಲಾಸ್ ಆಯಿತು ಅನ್ನೋ ಥರ ಆಗುತ್ತೆ. ಸಿಕ್ಕಾಪಟ್ಟೆ ಸ್ಟಾಕ್ ಮಾರ್ಕೆಟ್ ಮತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಎಲ್ಲನೂ ಫ್ಲಕ್ಚುಯೇಟ್ಗಳು ತುಂಬಾ ಆಗ್ತಾ ಇದ್ದಾವೆ. ಸೊ ಚಿನ್ನ ಇವಾಗ ಕೈಗೆಟುಕುವಂಥ ಸಮಯದಲ್ಲಿದ್ದಾಗ ತೊಗೊಂಡ್ಬಿಡಿ. ಮುಂದೆ ಇನ್ನೂ ಕಷ್ಟ ಆಗುತ್ತೆ, ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಹೊರತು ನಮಗೇನು ನನ್ನ ಪ್ರಕಾರ 9,000ಕ್ಕಿಂತ ಕಮ್ಮಿ ಅಂತೂ ಹೋಗೋದಿಲ್ಲ. 9,000 ಗಡಿಯಲ್ಲೇ ಆಟ ಆಡ್ತಾ ಇರುತ್ತೆ ಅಷ್ಟೇ. ಅದು 9,000, 9,100, 200 ಇಷ್ಟರಲ್ಲೇ ಆಡ್ತಾ ಇರುತ್ತೆ. ಬಿಟ್ಟರೆ ನಿಮಗೆ ಜಾಸ್ತಿ ಆಗುತ್ತೆ ಹೊರತು 9,000ಕ್ಕಿಂತ ಕೆಳಗಡೆ ಹೋಗೋದು ತುಂಬ ಕಡಿಮೆ ಚಾನ್ಸಸ್ ಇದೆ. ಸೊ 1 ಗ್ರಾಮ್ 9,000 ಅಂತ ಫಿಕ್ಸ್ ಆಗಿಬಿಡಿ. ಅದ್ರ ಮೇಲೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಏನು ವ್ಯತ್ಯಾಸಗಳಾಗ್ತಾ ಇದೆ ಅಂತ ನಾವು ಲೆಕ್ಕಾಚಾರ ಹಾಕೊತ ಹೋಗಬೇಕು. ಸಿಂಪಲ್ 9,000 ರೂಪಾಯಿ 22 ಕ್ಯಾರೆಟ್ ಚಿನ್ನ. ಕರೆಂಟ್ ಮಾರ್ಕೆಟಲ್ಲಿ 100 ರೂಪಾಯಿ 200 ರೂಪಾಯಿ ವ್ಯತ್ಯಾಸಗಳು ಆಗ್ತಾ ಹೋಗ್ತಾ ಇರುತ್ತೆ. ಸೊ 10,000 ಆಗೋದು ಇನ್ನೇನು ನನ್ನ ಪ್ರಕಾರ ಒಂದು ವರ್ಷದಲ್ಲಿ 10,000 ಆಗಲ್ಲ. 10,000 ಆದರೆ 1 ವರ್ಷ ಅಲ್ಲ, ದೀಪಾವಳಿಗೆ 13,000 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಪ್ಫುಲಿ ಅಷ್ಟಾಗೋದು ಬೇಡ, ಎಲ್ಲರಿಗೂ ಕಷ್ಟ ಆಗುತ್ತೆ ಚಿನ್ನ ಖರೀದಿ ಮಾಡೋರಿಗೆ. ಸೊ ಅಷ್ಟಾದರೆ ಎಲ್ಲರಿಗೂ ತೊಂದರೆನೇ. ಅಫ್ಕೋರ್ಸ್ ದುಡ್ಡಿರೋರಾಗಲಿ ದುಡ್ಡು ಇಲ್ಲದೇ ಇರೋರಾಗಲಿ ಎಲ್ರಿಗೂ ತೊಂದರೆನೇ ಚಿನ್ನ ಅಷ್ಟೊಂದು ಬೆಲೆ ಆದರೆ. ಸೊ ನೋಡಿ, ಖರೀದಿ ಮಾಡೋರಿದ್ರೆ ಮಾಡಿ. ಬೇಸಿಕ್ ಐಡಿಯಾ ನಿಮಗೆ ಹೇಳ್ತಾ ಇರ್ತೀನಿ ನಾನು. GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಸೇರಿಸಿದ್ರೆ ಜಾಸ್ತಿ ಆಗುತ್ತೆ, 10,000 ಮೇಲೆ ಹೋಗುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇದು ಮಾರ್ಕೆಟ್ ವ್ಯಾಲ್ಯೂ, ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ಚಿನ್ನ ಮತ್ತು ಬೆಳ್ಳಿ ಎರಡೂ ಸಹ ಇವತ್ತು ಕಮ್ಮಿ ಆಗಿದೆ. ಸೊ ಖರೀದಿ ಮಾಡೋರು ಪ್ಲಾನ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಿಗ್ತಾರೆ ನಮ್ಮ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.